ಗೈಸ್, ಎಲ್ಲರೂ ಈಗ ಒಂದು ಸೂಪರ್ ಆಗಿದೆ. ಮತ್ತೆ ಲಾಗ್ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನವಿ ವಿಜಯ್ ಒಂದೊಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಲೇ. ಡಿಮೋಟ್ ಹೋಗಿದ್ದು ಗೈಸ್, ಡಿಮೋಟ್ ತಾನೆ ಹೋಗಿದ್ದು ಗೈಸ್. ಅಲ್ಲಿ ಐಟಮ್ಸ್ಗಳು ದಿನಸಿ ಐಟಮ್ಸ್ ಇರೋದಕ್ಕಿಂತ ಜಾಸ್ತಿ ನಮ್ಮನೇಲಿ ತಿಂಡಿ ಐಟಮ್ಸ್ ಜಾಸ್ತಿ ಇರುತ್ತೆ ಯಾವಾಗ್ಲೂ. ಒಂದು ಟವಲ್ ಬೇಕಾಗಿತ್ತು ಗೈಸ್, ಅದಕ್ಕೆ ಟವಲ್ ತಗೊಂಡೆ. ಇದೇ ತುಂಬಾನೇ ಇದೆ, ಆದ್ರೂ ಬೇಕು ಅನ್ಸುತ್ತೆ ಹೋಗಿ ನೋಡ್ತಾ ಇರಂಗೆನೆ, ಅದಕ್ಕೋಸ್ಕರ ಒಂದು ತಗೊಂಡೆ. ನನಗೆ ಇವರಿಗಿದೆ, ನನ್ಗೆ ಈ ತರ ಸ್ಮೂತ್ ಆಗಿರ್ಬೇಕು, ಅದಕ್ಕೋಸ್ಕರ. ಪ್ರೈಸ್ ಹೇಳಿ ಎಷ್ಟು ಅಂತ? ಎಷ್ಟು? 250. ಎಸ್, ₹1 ಕಡಿಮೆ. 249. ಆಮೇಲಿಂದ ಇದು ಬಫ್ ಅಂದ್ರೆ ಕ್ರೀಮ್ ಎಲ್ಲ ಹಾಕೊಳಕ್ ಬೇಕಾಗುತ್ತೆ ಅಂದ್ಬಿಟ್ಟು ಅದು ತಗೊಂಡಿದ್ದೀನಿ. ಇದು ಎಷ್ಟು ತಗೊಂಡಿದ್ದೀನಿ ಅಂದ್ರೆ 3-4 ತಗೊಂಡಿದ್ದೀನಿ. ಎಲ್ಲ ನಮ್ಮ ಮಕ್ಕಳು ಹಾಳು ಮಾಡಿ ಅಡ್ದಿ ಬಡ್ದಿ ಎಲ್ಲ ಮಾಡಿದ್ರು. ಅದಕ್ಕೆ ಇನ್ನೊಂದು ತಗೊಂಡೆ. ನಾವೆಲ್ಲ ಬೈತಿದ್ರು, ಸುಮ್ಮನೆ ಹಾಳು ಮಾಡೋಕೆ ಆವತ್ತಿ ಅಂತ. ತಗೊಳಕ್ ಏನಿಲ್ಲ ಅವರಿಗೆ, ಎಷ್ಟಾರ ತಗೋ, ಆದ್ರೆ ವೇಸ್ಟ್ ಮಾಡಂಗಿಲ್ಲ. ಅಮೌಂಟ್ ಹೇಳಂಗೆ ಅದ್ರದ್ದು 99. 89. ಏನ್ ಹೇಳಿ ಗೈಸ್, ಚಿಯಾ ಸೀಡ್ಸ್ ಡಯಟ್ ಮಾಡಕ್ಕಂತ ತಗೊಂಡಿದ್ದೀನಿ ಗೈಸ್. ಡೈಲಿ ಖಾಲಿ ಹೊಟ್ಟೆಗೆ ಇದು ಕುಡಿಬೇಕು ಅಂದ್ಬಿಟ್ಟು ಡೆಲಿವರಿಗೆ ಮಾಡ್ತೀನಿ ಅಂತಂದ್ರೆ ಗೈಸ್, ಈ ಸತಿ ನಿಜವಾಗ್ಲೂ ಪ್ರತಿ ಸಲ ಒಂದು ತಿಂಗಳು ಮಾಡೋದು ಆಮೇಲೆ ಬಿಟ್ಬಿಡೋದು ಆ ಥರ ಮಾಡ್ತಿದ್ದೆ. ಈ ಸತಿ ಆ ರೀತಿ ಇಲ್ಲ ಗೈಸ್. ಯಾರ ಬರ್ತ್ಡೇ ಬರಲಿ, ಯಾವ ಫಂಕ್ಷನ್ ಬರಲಿ, ಏನೇ ಬರಲಿ, ಡಯಟ್ ಮಾಡೋದು. ಪಕ್ಕ ಈ ಸಲ ಸಣ್ಣ ಆಗೋದೇ ಆಗೋದು. ಆಮೇಲೆ ನಾವು ಫ್ರೀಡಮ್ ಆಯಿಲ್ ಯೂಸ್ ಮಾಡೋದು. ಆಯಿಲ್ ಪ್ಯಾಕೆಟ್ ಒಂದೆರಡು ತಗೊಂಡಿದ್ದಾರೆ. ಇತ್ತು ಮನೇಲಿ, ಆದ್ರೂ ಡಿಮಾರ್ಟ್ ಹೋಗಿಲ್ವಲ್ಲ ಅಂತ ತಗೊಂಡಿದ್ದಾರೆ ಅಷ್ಟೇ. ಆಮೇಲಿಂದ ಇದೇನಿದು ಸಾಂಬಾರ್ ಪೌಡರ್, ನಾವು ಟೇಸ್ಟ್ ನೋಡೋಣ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡು. ಡಿಮಾರ್ಟ್ 30 ರೂಪೀಸ್ ಇತ್ತು. ಈ ತರ ಅಡಿಗೆಗೆ ಉಪಯೋಗಿಸೋದೆಲ್ಲ ನೋಡಕ್ ಹೋಗಲ್ಲ ಗೈಸಲ್ಗೆ. ಆಮೇಲೆ ಇದನ್ನು ಅಷ್ಟೇ ಚಿಲ್ಲಿ ಪೌಡರು, ಅದು ಬಂದು 50 ಏನಾಯ್ತು, 49 ಇತ್ತು 200 ಗ್ರಾಮ್ಸ್ಗೆ. ಅದಕ್ಕೆ ತಗೊಂಡೆ, ಕಡಿಮೆ ಐತಲ್ವಾ. 46 ಐತೆ ಬಾ. ಹಾಂ. ಆಮೇಲೆ ಕರ್ಪೂರ, ಅದು 50 ರೂಪೀಸ್. ಆಮೇಲೆ ಉದ್ದಿನಬೇಳೆ 3/4 kg 70 ರೂಪಾಯಿ. ಅಂದ್ರೆ ಇದು ಬೇಳೆ, ಅಂದ್ರೆ ಬೇಳೆ ರೀತಿ ಇಲ್ಲ, ರೌಂಡ್ ಕಾಳು, ಬೇಳೆಕಾಳು. ಸೊ ಮಿಕ್ಕಿದ್ದು ಯೋಗರ್ಟ್. ಒಂದು ಶಾಂಪು ಕಾರ್ತಿಕ, ನನ್ನ ಕೂದಲಿಗೆ ಯಾವ್ದು ಹಾಕೋದು ಅಂದ್ರೆ ಕಾರ್ತಿಕ ಶಾಂಪು. 170 ರೂಪೀಸ್ ಅದು. ಒಂದು ಇದಕ್ಕೆ ತಮಿಳಲ್ಲಿ ಪೌಸ್ ಇಲ್ಲ, ತಗೊಂಡ್ಬರ್ತೀನಿ ಒಂದು ಫೋಟೋ. ಓಕೆ. ಆಮೇಲೆ ನಾನು ಫೇಸ್ ವಾಶ್ ಯಾವುದು ಯೂಸ್ ಮಾಡೋದು ಅಂದ್ರೆ ಹಿಮಾಲಯ. ಮದುವೆದಾಗಿಂದ ಇದೆ ಒಂದೇ. ಮದುವೆದಾಗಿಂದ ಇದೆ ಗೈಸ್. ಫುಲ್ ಮುಖದಲ್ಲಿ ಪಿಂಪಲ್ ಜಾಸ್ತಿ ಇತ್ತು. ಇದು ಯೂಸ್ ಮಾಡೋದ್ರಿಂದ ನನಗೆ ಅಷ್ಟು ಆಗೋದಿಲ್ಲ, ಸ್ವಲ್ಪ ಎಲ್ಲೋ ಅಪರೂಪ ಆಗುತ್ತೆ ಅಷ್ಟೇನೆ. ತುಂಬಾ ಚೆನ್ನಾಗಿ ರೆಡಿ ಆಯ್ತೀನಿ ಗೈಸ್. ಯಾರೋ ಬಾಯ್ಸ್ಗಳೆಲ್ಲ ಕಣ್ಣು ಹಾಕಿರ್ತಾರೆ ಗೈಸ್. ಇದು ಯೋಗಟ್ ನನಗೆ ತುಂಬಾ ಇಷ್ಟ. ಡೇಟ್ ಮಾಡೋ ಟೈಮಲ್ಲೂ ಅಷ್ಟೇನೆ, ಮಾಮೂಲಿ ಟೈಮಲ್ಲೂ ಅಷ್ಟೇ ನಂಗೆ ಯೋಗಟ್ ಇಷ್ಟ ಗೈಸ್. ಇವಾಗ ಊರಿಗೆ ಹೋಗ್ತಾ ಇದ್ದಾಳಲ್ಲ ಗೈಸ್, ನೆಕ್ಸ್ಟ್ ಮಂತ್ ಊರಿಗೆ ಹೋಗ್ತೀವಲ್ಲ, ಅಷ್ಟೊತ್ತಿಗೆ ಸಣ್ಣ ಆಗಬೇಕು ಅಂತ ಇವಳು ಪ್ಲಾನಲ್ಲಿ ಒಂದು ತಿಂಗಳ ಹೆಂಗಾರು ಮಾಡಿ ಕಷ್ಟಪಟ್ಟು ಒಂದು 5 kg ಸಣ್ಣ ಆಗಬೇಕು ಅಂತ ಪ್ಲಾನ್ ಮಾಡಿದ್ದಾಳೆ. ಅವಾಗ ನಾನು ಹಬ್ಬಗಳೆಲ್ಲ ಚೆನ್ನಾಗಿ ಕಾಣ್ತೀನಿ, ವಿಡಿಯೋ ಮಾಡೋಕ್ಕೆ ಚೆನ್ನಾಗಿ ಕಾಣ್ಬೇಕು ಗೈಸ್. ನಾನು ಚೆನ್ನಾಗಿದ್ದೀನಿ ಅಂತ ನನಗೆ ಗೊತ್ತು, ತುಂಬಾ ಚೆನ್ನಾಗಿದ್ದೀನಿ ಅಂತ. ಇನ್ನೂ ಚೆನ್ನಾಗಿರ್ತೀನಿ ಸಣ್ಣ ಆಗಿದ್ದೀನಿ ಗೈಸ್. ನಾನು ರೆಡಿ ಯೋಗಟ್ಟು ಎಷ್ಟು ತಗೊಂಡಿದ್ದೀನಿ ಅಂದ್ರೆ, ನಾನಾದ್ರು ತಿನ್ಬೇಕು ಎಲ್ಲ ಖಾಲಿ ಮಾಡೋಕೆ ಒಂದೊಂದ್ಸಲ ವೇಸ್ಟ್ ಮಾಡ್ಬಿಡ್ತೀನಿ, ಅದಕ್ಕೆ ಬೈತಾರೆ. ಇನ್ನೆಲ್ಲ ತಗೊಳ್ಳೋದಕ್ಕೆ ಏನು ಅನ್ನಲ್ಲ ನೋಡಿ. ಎಷ್ಟು ಹಾರ ತಗೊಂಡಿದ್ದು ಯೋಗಟ್ಟು 7. ನನಗೆ ಇದು ಫ್ಲೇವರ್ ಇಷ್ಟ ಗೈಸ್, ಬ್ಲೂಬೇರಿ. ಆಮೇಲಿಂದ ಪನ್ನೀರ್, ನಂದಿನಿಗಿದ್ದ ನಂಗೆ ಇದು ಇಷ್ಟ ಗೈಸ್. ನಂಗೆ ಒಂಥರ ಡಿಫ್ರೆನ್ಸ್ ಅಂತ. ನಮ್ಮದವ್ರು ಹೇಳ್ತಾರೆ 2 ಒಂದೇ ಕಡೆ ಅಂತಂದ್ರೆ, ನಂಗೆ ಮಿಲ್ಕಿ ಮಿಸ್ಟರ್ದು ಇಷ್ಟ ಗೈಸ್. ನಂದಿನಿ ಇಷ್ಟ ಆಗಲ್ಲ. ನಿಮ್ಗೆ ಯಾವ್ದು ಇಷ್ಟ ಕಮೆಂಟ್ ಹಾಕಿ. ನಂದಿನಿ ಒಂಥರ ರಬ್ಬರ್ ತರ ಇರುತ್ತೆ, ನನಗೂ ಅನ್ಸುತ್ತೆ ಒಂದೊಂದ್ಸಲ. ಇವರು ಬೈತಾ ಇರ್ತಾರೆ ಯಾವಾಗಲೂ 2 ಒಂದೇ ಸುಮ್ಮನೆ ಅಂತ. ಇವ್ರು ತಗೊಬಂದ ಅದು ನಮ್ಮ ಬ್ರ್ಯಾಂಡ್ ಅಲ್ವಾ. ನನಗೆ ಅದೇ ಇಷ್ಟ ಗೈಸ್. ಆಮೇಲಿಂದ ಬ್ರೌನ್ ಬ್ರೆಡ್, ಆಗ್ಲೇ 2 ಇದೆ, ಅದ್ರದ್ದು ಖಾಲಿ ಮಾಡಿದ್ದೀನಿ. ಇದು ಖಾಲಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟೇ ತಗೊಂಡಿದ್ದೀನಿ. ಬುಕ್ ಮಾಡಿ ತರಿಸ್ಬೇಕಾಗತ್ತಲ್ಲ ಅಂದ್ಬಿಟ್ಟು ಏಲಕ್ಕಿ ತಗೊಂಡಿದ್ದಾರೆ ನಮ್ಮನವರು. ಇದೆಲ್ಲ ಈ ಅಡಿಗೆ ಐಟಮ್ಸ್ ಎಲ್ಲ ನಂದಲ್ಲ ಗೈಸ್. ಇಲ್ಲ ಗೈಸ್, ಇವಳು ಏನು ಮಾಡ್ತಾಳೆ ಗೊತ್ತಾ, ಇಲ್ಲಿ ಥರ ಕಳಿಸ್ಬಿಡ್ತಾಳೆ ನನ್ನ, ಹೋಗ್ರಿ ಅದಿಲ್ಲ ಇದಿಲ್ಲ ಅಂತ. ಸೊ ನಾನು ನೋಡ್ಕೊಂಡಿರ್ತೀನಲ್ಲ ಅಡುಗೆ ಮಾಡೋಕ್ರೆ, ನಾನೇ ತಗೊಂಡ್ಬಿಡ್ತೀನಿ. ನೀನು ಅಡುಗೆ ಮಾಡ್ಕೋಬೇಕಲ್ಲ, ಒಂದೊಂದ್ಸಲ ನಾನು ಮಾಡ್ತೀನಲ್ಲ. ಸೆನ್ಸೋಡೈಡ್ ಟೂತ್ಪೇಸ್ಟ್, ಉಪ್ಪು ಇರುತ್ತೆ ಗೈಸ್. ಆದ್ರೂ ಉಪ್ಪು ತಗೊಂಡೇ ಬರ್ತೀವಿ, ಯಾವಾಗ ಹೋದ್ರೂ ತಗೊಳ್ತೀವಿ. ಆಮೇಲೆ ಬಿಸ್ಕೆಟ್ ನಮ್ಮ ಮಕ್ಳಿಗೆ ಗೈಸ್. ಸುಮ್ಮನೆ ನಾನು ಬೇರೆ ತಗೋಬರ್ವೆ. ನಮ್ಮನವ್ರಿಗೆ ಏನಂದ್ರೆ ಸ್ವೀಟ್ ಎಲ್ಲ ಕೊಡಬಾರ್ದು. ಮಸ್ಕ ಚಸ್ಕ, ನಾವು ಮಸ್ಕ ಚಸ್ಕ ಗೈಸ್. ಇದಕ್ಕೆ 50-50 ಅಲ್ಲ.
ಆಮೇಲೆ ಇದೊಂದು ತಗೊಂಡೆ ಗೈಸ್. ಇದು ನಮ್ಮನೆಯವ್ರು ತಗೊಂಡಿರೋದಲ್ಲ, ನಾನು ತಗೊಂಡಿರೋದು. ಎಷ್ಟು ಐತೆ ಆದ್ರೂ ತಗೊಂಡೆ 69. ನಮ್ಮನೆಯವ್ರು ಕಾಣ್ದವಂಗೆ ತುಂಬಾ ಐಟಮ್ಸ್ಗಳು ತಗೊಂಡಿದ್ದೀನಿ ನಾನು. ಹಾಂ ಗಸ್ ನಂಗೆ ಹೋಗ್ಬಿಟ್ಟು ಹಿಂಗೆ ಬರೋದಿಗೆಲ್ಲ ಈ ಒಂದೇನು ಹಾಕೊಂಡಿರ್ತಾಳೆ. ಇವೆಲ್ಲ ಮಾಮೂಲಿ. ಒಬ್ಬರೇ ಗೈಸ್ ಕುಡಿಯೋದು ಟೀನ ನೋಡಿ ಇಷ್ಟು ದೊಡ್ಡ ತಗೊಂಡಿದ್ದಾರೆ. ಸೊ ಇದ್ರ ಮೇಲೆ ಏನೇನು ಪ್ರೈಸ್ ಇರುತ್ತೆ ಗೈಸ್, ಅದರಲ್ಲಿ ಒಂದು 10 ರೂಪಾಯಿ 20 ರೂಪಾಯಿ ಕಡಿಮೆ ಇರುತ್ತೆ ಈ ಐಟಮ್ಸ್ ಎಲ್ಲ ಅಷ್ಟೇನೆ. ಅದಕ್ಕೆ ಅದ್ರದ್ದು ಪ್ರೈಸ್ ಎಲ್ಲ ಏನು ಹೇಳಕ್ ಹೋಗಿಲ್ಲ. ಜೀರಿಗೆ ಒಂದಿಷ್ಟು ತಗೊಂಡ್ಬಂದವ್ರೆ. 200 ರೂಪಾಯಿ ಕೆಜಿ ಇತ್ತು. ಇವ್ರು ಯೋಚನೆ ಮಾಡಿರ್ತಾರೆ ಗೈಸ್, ಇವಳು ಜೀರಿಗೆ ನೀರು ಕುಡಿತಾಳೆ, ಅದ್ ಬೇಕಾಗುತ್ತೆ ಅಂದ್ಬಿಟ್ಟು ತಗೊಂಡಿರೋದಿದ್ದು, ಐಡಿಯಾ ಮಾಡಿ ತಗೊಂಡಿರೋದಿದ್ದು. ಅಲ್ಲ, ಅಮೌಂಟ್ ಕಡಿಮೆನೂ ಇತ್ತು. ಅಮೌಂಟ್ ಕಡಿಮೆ ಆದ್ರೂ ನೀವು ಐಡಿಯಾ ಮಾಡಿರ್ತೀರಾ, ಯೋಚನೆ ಮಾಡಿರ್ತೀರಾ. ನೋಡಿ ಗೈಸ್ ಕ್ಲಿಪ್ ಇದು ನೋಡಿ ಇರಲ್ಲ ನಮ್ಮನವ್ರ ಅನ್ಸುತ್ತೆ. ಇದೊಂದು ಒಳ್ಳೆ ಇವ್ರಿಗೆ ಊರಿಗೆ ಹೋಗ್ಬೇಕಾದ್ರೆ ಬೇಕಾಗುತ್ತೆ ಅಂತ ಗೈಸ್. ನಾವು ಆನ್ಲೈನಲ್ಲೂ ಬುಕ್ ಮಾಡೋದೇ ಜಾಸ್ತಿ, ಹೊರಗಡೆ ಹತ್ರ ಹೋಗಿ ತಗೊಂಬರೋದು ಕಡಿಮೆನೇ, ಅಪರೂಪ ಎಲ್ಲೋ. ಆನ್ಲೈನಲ್ಲೇ ಜಾಸ್ತಿ ಬುಕ್ ಮಾಡೋದು ಗೈಸ್. ನಮ್ಮ ಮಕ್ಳದ್ದು ಬ್ರಷ್ ತಗೊಂಡೆ, ತುಂಬ ದಿನ ಆಗಿತ್ತು ಯೂಸ್ ಮಾಡಿದಂತೆ. ಆಮೇಲಿಂದ ಪಾತ್ರೆ ತೊಳಿಯೋದು ಗೈಸ್, ನನಗೆ ಇರಿಟೇಟ್ ಆಗೋದಂದ್ರೆ ಇದೊಂದೇ ತೊಳೆಯೋದು. ಆಮೇಲಿಂದ ಬಟ್ಟೆ ಮುಡಿಸೋದು, ಅದೆರಡು ಒಂಚೂರು ನನಗೆ ಪಾತ್ರೆ ತೊಳೆಯೋದಂದ್ರೆ ಆಗೋದೇ ಇಲ್ಲ ಗೈಸ್. ಬಟ್ಟೆ ಒಗೆಯೋದು ಕೈಯಲ್ಲಿ ಒಗಿತಾರಲ್ಲ, ಅದು ವಾಷಿಂಗ್ ಮಿಷಿನ್ ಇದ್ರು ಕೈಯಲ್ಲಿ ಒಗಿಬೇಕು ಗೈಸ್. ಅದು ಒಂದು 3 ಆಗಲ್ಲ ಗೈಸ್ ನನಗೆ. ಇನ್ನೇನು ಮಾಡ್ತೀರಾ ಸಿಸ್ಟರ್ ಅಂತ ಕೇಳ್ಬೋದು ನೀವು. ಏನು ಮಾಡೋದ ಗೈಸ್, ನನಗೆ ಇಷ್ಟ ಆಗಲ್ಲ. ಇದು ಪುಡಿ. ಏನು ಪುಡಿ? ಪುಡಿ ಉಪ್ಪು. ಇದು ಎಸೆಗುಳಿಗೆ ಅಂತಾರಲ್ಲ ಗೈಸ್, ಅಂದರೆ ಬಟ್ಟೆಗಳಿಗೆಲ್ಲ ಇಕ್ತಾರಲ್ಲ, ಗಮ್ ಅಂತ ಇರುತ್ತೆ, ಜಿರ್ಲೆ ಏನು ಬರಬಾರ್ದು ಅಂತ ಇರುತ್ತೆ. ಅದನ್ನು ತಗೊಂಡೆ ಈ ಸತಿ ನೋಡ್ಕೊಂಡೆ. ಒಂದೇ ಒಂದಿತ್ತು ಗೈಸ್, ಖಾಲಿ ಆಗಿಬಿಟ್ಟಿದ್ದು. ಇದು ಪಾತ್ರೆ ತೊಳಿ ಸೊಪ್ಪು 30 ರೂಪಾಯಿ ನೋಡಿ. ಇದೆಲ್ಲ ನಾನು ತಂದಿರೋದು. ಪಾತ್ರೆ ತೊಳೆದೇ ಜಾಸ್ತಿ ಗೈಸ್, ಅದಕ್ಕೆ ಎಡೆ ಹಾಕೊಂಬಂತ ಪಾತ್ರೆ ತೊಳೆ ಸೊಪ್ಪು ತಮ್ಮ ಪಪ್ಪು ತಗೊಂಬ ಅಂತ ಕಳಿಸ್ತಾ ಇರ್ತಾಳೆ ಗೈಸ್. ಅದಕ್ಕೆ ಬೇಕಿ ಬಣ್ಣ. ಅಯ್ಯೋ ನಮ್ಮನೇಲಿ ಇದನ್ನೇ ಯೂಸ್ ಮಾಡೋದು. ನಾನು ಚಿಕ್ಕ ವಯಸ್ಸಿಂದಾನೆ ಇದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದು. ಆಮೇಲೆ ಬಿಟ್ಬಿಟ್ಟು ಸಂತೂರಂತೆ ಲೈಬಾಯ್ ಅದು ಇದು ಎಲ್ಲ ಮಿಕ್ಸೆಡ್ ಯೂಸ್ ಮಾಡ್ತಿದ್ದೆ. ಇವಾಗ ನನ್ನ ಹಸ್ಬೆಂಡು ಕೊಟ್ನಿಟ್ಟಾಗಿ ಇದೊಂದನ್ನೇ ನಮ್ಮನೇಲಿ ತರೋದು. ಸಂತೂರು ಆಮೇಲಿಂದ ಯಾವ್ದು ಯೂಸ್ ಮಾಡ್ತಿದ್ದೆ ಗೈಸ್ ನಾನು. ನಮ್ಮನೆಯವ್ರು ಬೇರೆ ಯಾವ್ದಾರ ಈ ಸತಿ ಬೇರೆ ನೀವು ತಗೊಳ್ಳೋಣ ಅಂತ ಹೋಯ್ತೀನಿ ನಾನು. ಇಲ್ಲ ಇದೇನೇ ಬೇಕು ಅಂತ ಇದೊಂದನ್ನೇ ತಗೋಬಾರದು ಗೈಸ್ ನಮ್ಮ ಮನೆಗೆ. ಇದು ಸೆಟ್ ಆದಂಗೆ ಬೇರೆ ಸೆಟ್ ಆಗಲ್ಲ ಗೈಸ್. ಮ್ಯಾರಿ ಮಿಕ್ಸ್ ಇವಳು ಏನು ಮಾಡ್ತಾಳೆ ಗೊತ್ತಾ ಗೈಸ್, ಹೊರಗಡೆ ಏನಾರ ತಿಂಡಿನ ತರ್ಸ್ಕೊಂಡು ತಿಂದಿರ್ತಾಳೆ, ಅದಕ್ಕೆಲ್ಲ ಮೈ ಕಟ್ತಾ ಬರುತ್ತೆ. ಮೆಡಿ ಮಿಕ್ಸ್ ಬೆಸ್ಟ್. ಆಲ್ ಔಟ್. ಒಂದು ಖಾಲಿ ಆಗ್ಬಿಡಿ. ಸೊಳ್ಳೆ ಅಂತ ಒದ್ದಾಡ್ತಾಳೆ ಗೈಸ್. ಅದು ಬೈ 1 get 1 ಇತ್ತು, ಅದಕ್ಕೆ ತಂದೆ. ನನ್ನ ಮುಖಕ್ಕೆ ಇದುವರೆಗೂ ಲ್ಯಾಕ್ಮಿ ಕ್ರೀಮು, ಲ್ಯಾಕ್ಮಿ ಪೌಡರ್, ಅದು ಇದು ಮೇಕಪ್ಪೇ ಮಾಡ್ಕೊಳ್ಳೋದು. ನ್ಯಾಚುರಲ್ ಬ್ಯೂಟಿ ನಾನು. ಪಾಂಡ್ಸ್ ಒಂದು ಆಗೋದಿಲ್ಲ ಗೈಸ್. ಇದು ಖಾಲಿ ಆಗಿರಲಿಲ್ಲ, ಸ್ವಲ್ಪ ಇತ್ತು. ಇದೊಂದೊಂದು ಥರಕ್ಕೆ ಹೋಗ್ಬೇಕಲ್ಲ ಅಂತ ತೊಗೊಂಡಿದ್ರು. ಆಮೇಲೆ ನಮ್ಮ ಮನೆಗೆ ಒಂದು ಪ್ಯಾಂಟ್ ತೊಗೊಂಡೆ ಗೈಸ್, ಚೆನ್ನಾಗಿತ್ತು. ಇಲ್ಲಿ ಈ ಥರ ಕಾಲ ಹತ್ರ ಏನಂದ್ರೆ ಫೂಟ್ ಅಂತಾರಲ್ಲ ಇಂಗ್ಲೀಷ್, ಕಾಲ ಹತ್ರ ಇದ್ದದ ಓಕೆ ಚೆನ್ನಾಗಿರುತ್ತೆ. ಹಿಂಗೆ ಬಫ್ ಅಂತ ಕುತ್ಕೊಳ್ಳೋದಲ್ಲ ಅಂದ್ಬಿಟ್ಟು ನಾನು ತೊಗೊಂಡೆ. ನಮ್ಮ ಮನೆಯವ್ರಿಗೆ ಚೆನ್ನಾಗಿದೆ ಗೈಸ್, ನನಗೆ ತುಂಬ ಇಷ್ಟ ಆಯ್ತು. ನಮ್ಮ ಮನೆಯವ್ರಿಗೆ ಯಾವುದು ಬೇಡ ಅಂತ ನಮ್ಗೆ ಬರ್ತಾ ಇರ್ತಾರೆ. ನಮ್ಮ ಮನೆಯವ್ರು ಚೆನ್ನಾಗಿ ಕಾಣಿಸುತ್ತೆ. ಆ ಶರ್ಟ್ ಹೊಸ ಶರ್ಟ್ ತೊಗೊಂಡಿದ್ದೀನಿ ಗೈಸ್, ಆ ಶರ್ಟಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡೆ. ಇನ್ನೊಂದೇನು ಗೊತ್ತಾ ಗೈಸ್, ಡಿಮಾರ್ಟ್ ಅಲ್ಲಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ತಗೊಂಡೆ ಗೈಸ್, ಒಂದು ಅಂತ. ಇದನ್ನ ದಿವಂಗ್ ಕೊಡ್ಸಿದ್ದೆ, ಅಂದ್ರೆ ಹಾಲ್ಗೆ ಹಾಕಿ ಕೊಟ್ಟಿದ್ದೆ. ಖುಷಿ ಒಂದ್ಸಲ ಕೇಕ್ ಮಾಡ್ಬೇಕಾದ್ರೆ ಹಾಕಿದ್ದೆ ತಾನೆ ಇದನ್ನಲ್ಲ. ಆಮೇಲೆ ಇದೊಂದು ಗೈಸ್ ಪೀನಟ್ ಬಟರ್ ಬ್ರೆಡ್ ಹಾಕೊಂಡು ತಿನ್ನೋಣ ಅಂತ ಅನ್ಕೊಂಡಿದೀನಿ. ನಾನು ಹಾಲ್ಗೆ ಹಾಕೊಂಡು ಕುಡಿಬೋದು ಅಂತ ಹೇಳ್ತಿದ್ರು. ನಾನು ಒಂದ್ಸಲ ಯೂಸ್ ಮಾಡಿಲ್ಲ ಗೈಸ್. ಇದನ್ನ ನೋಡೋಣ ಹೆಂಗಿರುತ್ತೆ ಏನು ಅಂತ ಟೇಸ್ಟ್ ಮಾಡೋಣ. ಇದು ತಿಂದ್ರೆ ದಪ್ಪ ಆಗ್ತಾರೆ ಅಂತ ನಮ್ಮನವ್ರು ಹೇಳ್ತಿದ್ರೆ, ನಾನು ಯಾರೋ ತಿಂದು ಒಂದು ಪೀಸ್ ತಿನ್ಬೋದು ಗೈಸ್. ಏನು 4-5-3 ಟೈಮ್ ಇದನ್ನೇ ತಿನ್ಬಾರ್ದು. ಎಲ್ಲೋ ಒಂದು ಟೈಮ್ ಒಂದು ಬ್ರೆಡ್ಗೆ ಹಾಕೊಂಡು ತಿನ್ಬೋದು ದಪ್ಪ ಆಯ್ತಾರೆ ಗೊತ್ತು. ನಾನು ಹೇಳಿದ್ರೆ ಒಂದು ಟೈಮು ಹಾಕೊಂಡು ತಿನ್ಬೋದು ಅಂತ ನಾನು ಹೇಳ್ತಿರೋದು ಗೈಸ್. ಇವಾಗ ತಕ್ಷಣಕ್ಕೆ ನಿಮಗೆ ಬೇರೆ ನನಗೆ ಬೇರೆ ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಡಯಟ್ ಮಾಡ್ತಾರೋದ್ರಿಂದ. ಅವಾಗ ಬ್ರೆಡ್ ಬಿಸಿ ಮಾಡ್ಕೊಂಡು ಅದಕ್ಕೆ ಹಾಕೊಂಡು ತಿನ್ಬೋದಲ್ವಾ ಅಂತ ನಾನು ತಗೊಂಡ್ಬಂದೆ ಗೈಸ್. ನೋಡಿ ಗೈಸ್, ಒಂದೇ ತಿಂಗಳಲ್ಲಿ ನಮ್ಮ ನವಿ ಮಿನಿಮಮ್ 6 kg ಸಣ್ಣ ಆಗಿರ್ತಲ್ಲ. ಇದು ಪಕ್ಕ ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಫಸ್ಟೇ ಒಂದು ಹಾಕ್ತೆ ಕಣೆ, ಫಸ್ಟ್ ಒಂದು ಹಾಕ್ತೆ. ಯಾವುದೇ ಹಾಕದ್ನಾ? ಇಲ್ಲ, ಯೆಲ್ಲೋ ಕಲರ್ ಇಲ್ಲ ಇಲ್ಲಿ ನೋಡಬೇಕಾದ್ರೆ. ಆಮೇಲೆ ಇಲ್ಲ ಐತಲ್ಲ ಇಲ್ಲಿ ಇಲ್ಲಿ ಅದೇ ಇಲ್ಲ ಕರೆಕ್ಟ್.
ಎಲ್ಲೋ ಒಂದು ಗ್ರೀನ್ ಒಂದು ತಗೊಂಡಿದ್ದೀನಿ. ಇಬ್ಬರಲ್ಲಿ ಯಾರು ಕಚ್ಚಾಡ್ತಾರೆ ಒಂದೇ ಕಲರ್ ಬೇಕಾಗುತ್ತೆ. ಆ ಬ್ರಷ್ ಒಂದೇ ಕಲರ್ ಇಡೋಕ್ಕಾಗಲ್ಲ ಗೈಸ್, ಅದಕ್ಕೋಸ್ಕರ ಬೇರೆ ಬೇರೆ ತಂದಿದ್ದೀನಿ. ನೋಡೋಣ ಯಾರು ಚೂಸ್ ಮಾಡ್ತಾರೆ ಇಬ್ಬರಲ್ಲಿ ಅಂತ ಅಂದ್ಬಿಟ್ಟು. ನಾನು ಸ್ಲಿಪ್ಪರ್ ಕೊಡಿ ಅದೇ ಹಂಗೇನೆ ಪಾಪದು. ನಾನು ಸ್ಲಿಪ್ಪರ್ ಏನಾಗ್ತದೆ ಇದು ಗೈಸ್, ನನಗೆ ಶೇಪ್ ಔಟ್ ಆಗಿದ್ದು ಅಂದರೆ ಡಿ ಮಾರ್ಟಲ್ಲಿ ಶೇಪ್ ಔಟ್ ಆಗಿದ್ದು ಅಂದರೆ ಇದು ನನಗೆ ಶೇಪ್ ಔಟ್ ಆಗಿದ್ದು. ಅರ್ಧ ಆಯ್ತು ಗೈಸ್ ಅಲ್ಲಿ. ಅದೇನಾಗ್ಬಿಡ್ತು ಅಂದರೆ ನಾನು ಆನ್ಲೈನಲ್ಲಿ ಸ್ಲಿಪ್ಪರ್ ಆರ್ಡ್ರ್ ಮಾಡಿದ್ದೆ. ಅದು ಚೆನ್ನಾಗಿರಲಿಲ್ಲ ಬಿಡು, ಒಂದು ಟೈಮ್ ಹಾಕೊಳಕ್ಕೆ ಕಡಿಮೆ ರೇಟ್ ತರಿಸಿದ್ದೆ. ಒಂಥರ ಜಿಪ್ನಿ ಥರನೇ ಗೈಸ್, ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲ್ಲ. ಅದೇನು ಮಾಡಿಬಿಟ್ಟಿದ್ದೆ, ಕಡಿಮೆ ರೇಟಿಗೆ ತರಿಸಿದ್ದೆ. ಬಿಡು ಎಲ್ಲೋ ಒಂದು ಟೈಮ್ ಹಿಂಗೆ ಹಾಕೊಂಡೋಗಿ ನಾನು ಮನೆ ಹತ್ರ ಅಲ್ವಾ ಅಂದ್ಕೊಂಡು ಹಾಕೊಂಡೋದೆ. ಫುಲ್ಲು ಇಲ್ಲಿರೋದೆಲ್ಲ ಹಿಂಗೆ ಎದ್ದು ಬಂದ್ಬಿಡ್ತು ಗೈಸ್. ಒಂದು ಸ್ಲಿಪ್ಪರ್ ಗೈಸ್, ಸ್ಲಿಪ್ಪರು ಶೂ ಎರಡೂ ಆಗುತ್ತೆ ಗೈಸ್. ಇದು ಅಂದರೆ ಇದಕ್ಕೆ ಏನಂತಾರಲ್ಲ, ಏನೋ ಗೊತ್ತಿಲ್ಲ, ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ. ಸರಿ ಓಕೆ ಎಂಡ್ ಮಾಡಿ ವಿಡಿಯೋ. ಚೆನ್ನಾಗಿದೆ. ನಮ್ಗೆ ಇದು 2 ಜೊತೆ ಅನ್ಸುತ್ತೆ ತಂದಿರೋದು. ದಿವಂಗೆ ಇದು ಖುಷಿಗೆ ಗೈಸ್ ತಂದಿರೋದು. ಇದು ಏನು ಮಾಡ್ತಾರೆ ಅಂದರೆ ನಮ್ಮದು ಮೇಲಿರೋದು ಕೊಕ್ಕು ಮನೆ, ಕೆಳಗಡೆಗೆ ಎಲ್ಲಾನು ಎಸ್ಬಿಡ್ತಾರೆ ನನ್ನ ಮಕ್ಕಳು. ಇವಾಗ ಏನು ನಮ್ಮನೇಲಿ ಅಡುಗೆ ಅಂದರೆ ಚಿಕನ್ ಗೈಸ್, ಚಿಕನ್ ಸಾರು ಮಾಡ್ತಾ ಇದೀವಿ. ಆದರೆ ಅದನ್ನ ಗಟ್ಟಿ ಕೋಳಿ ತಂದಿರೋದಲ್ವಾ, ಅದಕ್ಕೆ ಏನಂತಾರೆ ಗಟ್ಟಿ ಕೋಳಿಗೆ ಫಾರಂ ಕೋಳಿ ಏನು ಮಾಡ್ತೀನಿ ಅಂದರೆ ಫಸ್ಟೇ ಫ್ರೈ ಹಂಗೆ ಹುಡ್ದಿದ್ವಲ್ಲ ಅದನ್ನೇ ಮಾಡ್ಕೊಂಡು ತಿಂತೀವಿ ಗೈಸ್. ಏನಂದರೆ ಬೆಳಗ್ಗೆ ಪಲಾವ್ ಮಾಡಿದ್ದು ಹಂಗೆ ಉಳ್ಕೊಂಡಿದ್ದೆ, ಅದಕ್ಕೆ ಹಾಕೊಂಡು ತಿಂದ್ಬಿಟ್ಟು ಇವಾಗ ಜೈ ಅನ್ಸ್ಬಿಟ್ಟು ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದೇಳಬೇಕು ಗೈಸ್. ತುಂಬ ಸುಸ್ತಾದಂಗೆ ಆಗಿದೆ ಇವಾಗ. ಎಲ್ಲ ಕೆಲಸ ಮುಗಿಸಿದೀವಿ ಆಲ್ಮೋಸ್ಟು. ಎಡಿಟ್ ಮಾಡಬೇಕು ಗೈಸ್, ತುಂಬ ವೀಡಿಯೋಸ್ಗಳಿದೆ. ಇದು ಲಾಸ್ಟಲ್ಲಿ ಬರುತ್ತೆ ಅನಿಸುತ್ತೆ. ಇವತ್ತು ನಮ್ಮ ಬಾಸ್ದು ಬರ್ಡೇ, ಅದು ಈ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ ಗೈಸ್. ನಂಗೆ ತುಂಬ ಇಷ್ಟವಾಗಿದ್ದಂದರೆ ಅಂದರೆ ಹೀರೋ ಅಲ್ಲಿ ನಮ್ಮ ಕಿಚ್ಚ ಬಾಸ್ ಗೈಸ್. ನಂಗೆ ತುಂಬ ಇಷ್ಟ. ನಾನು ಅದಕ್ಕೇ ಏನು ಅಂದ್ಕೊಂಡಿದ್ದೀನಿ ಅಂದರೆ ಗೈಸ್, ಟ್ಯಾಟೋ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಹಾಕಿ ಹಾಕ್ಸ್ಕೋತೀನಿ ಗೈಸ್. ಯಾವುದೇ ಕಾರಣಕ್ಕೂ ಹಾಕ್ಸಕ್ಕೆ ನಂಗೆ ಕೊಡಲ್ಲ ಗೈಸ್. ನೋಡಿ ಗೈಸ್, ನಮ್ಮನವರು ಎಷ್ಟು ದಿನದಿಂದ ಕೇಳ್ತಿದ್ದೀನಿ ಅಂದರೆ ಟ್ಯಾಟೋ ಹಾಕ್ಸ್ಕೊತೀನಿ ಅಂತ. ಅವ್ರು ಬಿಡ್ತಾರೇ ಇಲ್ಲ. ಅಂದರೆ ಅವ್ರ ಫೋಟೋ ಅಂತ ಅಲ್ಲ, ಬರೀ ಕಿಚ್ಚ ಅಂತ ಹಾಕೋತೀನಿ, ಮೊದಲು ಹಾಕ್ಸ್ಕೊತೀನಿ. ಎಸ್ ಅಂತ ಐತಲ್ಲ ಸಾಕ್ಬಿಡೋದೆ, ಬೇಡ ಇಲ್ಲಿಗೆ ಕಿಚ್ಚ ಅಂತ ಹಾಕ್ಸ್ಕೊತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬೈ. ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡೋಣ ಮಾತ್ರ ಮರಿಬೇಡಿ ಗೈಸ್. ಬೈ.